ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ತೊಂಡೆಕಾಯಿ ಪಲ್ಯ ಮಾಡೋಣ. ಇದು ಮನೆ ಹತ್ರ ಬೆಳೆದಿರೋದೇನೆ. ನಮ್ಮ ತಾಯಿ ಕೈಲೇ ಮಾಡಿಸೋಣ. ತೊಂಡೆಕಾಯಿ ಪಲ್ಯ ಸೂಪರಾಗಿ ಮಾಡ್ತಾರೆ. ಅಡುಗೆ ಮಾತ್ರ ಎಲ್ರಿಗೂ ಅಷ್ಟೇ ಅಮ್ಮನ ಕೈ ಅಡುಗೆ ಅಂದ್ರೇ ತುಂಬ ಇಷ್ಟ. ನಮ್ಮ ತಾಯಿನೂ ಅಷ್ಟೇ ಸೂಪರಾಗಿ ಮಾಡ್ತಾರೆ. ನನಗೂ ಸ್ವಲ್ಪ ನಮ್ಮ ಅಮ್ಮನ ಕಡೆಯಿಂದನೇ ಅಡುಗೆ ಮಾಡೋದು ಇಂಟ್ರೆಸ್ಟ್ ಬಂದಿರೋದು. ಈಗ ಬೇಸಿಗೆ ಆಗಿರೋದ್ರಿಂದ ಅಲ್ಲಿ ತೋಟದಲ್ಲಿ ಸ್ವಲ್ಪ ಎಲ್ಲನೂ ಒಣಗಿದೆ ಇರೋದ್ರಲ್ಲಿ ಇದು ತೊಂಡೆಕಾಯಿ ಬಳ್ಳಿ ನಾರ್ಮಲ್ ಹಣ್ಣಿನ ಗಿಡಗಳಿದೆ. ಇಲ್ಲ ಅಂದರೆ ಇಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ಕು, ಕೊತ್ತಂಬರಿ ಮತ್ತು ಬೆಂಡೆಕಾಯಿ, ಹಾಗಲಕಾಯಿ ಬಳ್ಳಿ ಎಲ್ಲ ಇರುತ್ತೆ ಇಲ್ಲಿ. ಆಲ್ಮೋಸ್ಟ್ ತೋಟದಲ್ಲೇ ಬೆಳೆಯೋದು. ನಮ್ಮಮ್ಮ ಅವ್ರಿಗೆ ತುಂಬಾ ಇಷ್ಟ ತೋಟ ಮಾಡೋದು. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮನೆ ಹತ್ರ ಬೆಳೆದಿರೋ ತರಕಾರಿ ಮಾತ್ರ ಸೂಪರ್ ಆಗಿರುತ್ತೆ. ಅದೃಷ್ಟ ಮಾಡಿದವ್ರಿಗೆ ಮಾತ್ರನೇ ಈ ಥರ ಸಿಗುತ್ತೆ ಅಂದ್ಕೊತೀವಿ. ಯಾಕಂದರೆ ಈ ಬೆಂಗಳೂರಲ್ಲಿ ನಾವು ತಿನ್ನೋ ತರಕಾರಿ ಎಷ್ಟು ದಿನಕ್ಕೆ ನಮ್ಮನೆ ಸೇರುತ್ತೋ ಗೊತ್ತಿಲ್ಲ. ಬಟ್ ಈ ಥರ ತಿನ್ನೋದ್ರಲ್ಲಿರೋಷ್ಟು ಖುಷಿ ಯಾವುದ್ರಲ್ಲೂ ಇರಲ್ಲ. ನಮಗಂತೂ ಊರಿಗೆ ಬಂದರೆ ಇದೇ ಇಷ್ಟ ಆಗೋದು. ಈ ಸೀದಾ ಕರಿಬೇವಿನ ಗಿಡಕ್ಕೆ ಹೋಗೋದು, ಕರಿಬೇವು ತೊಗೊಂಬರೋದು, ಒಗ್ಗರಣೆಗೆ ಹಾಕೋದು, ಸಖತ್ತಾಗಿರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಅದರ ಬಗ್ಗೆ ಮಾತ್ರ. ಆಮೇಲೆ ನುಗ್ಗೆ ಸೊಪ್ಪು ಇದೆ, ಅದನ್ನು ಒಂದ್ಸಲ ವೀಡಿಯೋ ಮಾಡ್ತೀನಿ. ನುಗ್ಗೆಕಾಯಿನೂ ಬಿಟ್ಟಿದೆ ಈ ಮರದಲ್ಲಿ, ನುಗ್ಗೆ ಮರದಲ್ಲಿ. ಅದನ್ನು ಒಂದ್ಸಲ ವೀಡಿಯೋ ಮಾಡೋಣ. ನೋಡಿ, ತೆಂಗಿನ ಮರ ಇದು ಒಣಗಿದೆ ಕಾಯಿ, ಅದನ್ನು ಬಿಡಿಸ್ತಿದ್ದಾರೆ. ಮಕ್ಕಳು ಆಟ ಆಡ್ತಿದ್ದಾರಲ್ಲ ಎಲ್ಲಿ ಮೇಲೆ ಬೀಳುತ್ತೆ ಅಂತ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನಮಗೂ ಬೇಕಾಗಿರೋದು ಅದೇ, ಮಕ್ಕಳು ಖುಷಿ ಇದ್ರೇ ನಮಗೂ ಖುಷಿ. ಬನ್ನಿ ತೊಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನೇ ಸಣ್ಣದಾಗಿ ಕಟ್ ಮಾಡಿಕೊಡ್ತಿದ್ದೀನಿ ನಮ್ಮ ತಾಯಿಗೆ. ಇದಕ್ಕೆ ಈರುಳ್ಳಿ ಮತ್ತು ತೊಂಡೆಕಾಯಿ ಅಷ್ಟೇ ಸಾಕು. ಇದು ತುಂಬಾ ಹುಳಿ ಇರುತ್ತೆ. ಒಂಥರ ತುಂಬ ಡಿಫ್ರೆಂಟ್ ಆಗಿರೋ ತೊಂಡೆಕಾಯಿ ಪಲ್ಯ. ಈ ತೊಂಡೆಕಾಯಿನ ಸೈಡ್ ಡಿಶ್ ಆಗಿ ಮಾಡ್ಬೋದು, ಅದನ್ನು ಒಂದ್ಸಲ ಮಾಡೋಣ. ಈಗ ಸದ್ಯಕ್ಕೆ ರೊಟ್ಟಿಗೆ ಮತ್ತು ಚಪಾತಿಗೆ ಸೂಪರ್ ಆಗಿರುತ್ತೆ. ಚಪಾತಿಗೂ ಅಷ್ಟೇ ಮಾಡ್ಬೋದು ತೊಂಡೆಕಾಯಿ ಪಲ್ಯನ. ಈಗ ಪಾತ್ರೆ ಇಟ್ಟಿದೆ ನೋಡಿ, 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಿದೆ. ಸಾಸಿವೆ, ಜೀರಿಗೆನೇ ಹಾಕ್ತಿದೆ, ಕರಿಬೇವು, ಈಗ ಈರುಳ್ಳಿ ಹಾಕ್ತಿದ್ದಾರೆ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಬೇಗ ಕುದಿಯಲ್ಲ ತೊಂಡೆಕಾಯಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಉಕ್ಕರಿಸೋಣ ಇದನ್ನ. ನಿಮಗೆ ಉತ್ತರ ಕರ್ನಾಟಕದ ಅಡುಗೆ ಯಾರ್ಯಾರಿಗೆ ಯಾವ ಅಡುಗೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಅದನ್ನು ನಮ್ಮ ತಾಯಿ ಕೈಲೇ ಮಾಡಿಸೋಣ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೇಳ್ತಾರೆ ಏನು ಅಡುಗೆ ಮಾಡೋದು ಅಂತ, ನಮ್ಮ ತಲೆಯಲ್ಲೇ ಬರಲ್ಲ. ನೋಡಿ, ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಹಾಕಬೇಕು. ಉಳಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿರೋ ಟೇಸ್ಟ್ ಸೂಪರಾಗಿರುತ್ತೆ. ಸ್ವಲ್ಪ ಕಲಿಸ್ಬೇಕು ಇದನ್ನು. ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಕಲಿಸೋಣ. ನೀರು ಹಾಕಬೇಕು. ಈ ತೊಂಡೆಕಾಯಿ ಬೇಗ ಕುದಿಯಲ್ಲ, ಎಣ್ಣೆಲಂತೂ ಇದು ಫ್ರೈ ಆಗಲ್ಲ ಸ್ವಲ್ಪ, ಹಂಗಾಗಿ ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು. ಈಗ ರೊಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಬಿಸಿ ಬಿಸಿ ರೊಟ್ಟಿ, ತೊಂಡೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ, ಆಮೇಲೆ ಹಸಿಮೆಣಸಿನ್ಕಾಯಿ ಚಟ್ನಿ. ಎಂಥ ಬೇಸಿಗೆ ಇರಲಿ ಏನೇ ಇರಲಿ ನಮ್ಗೆ ಖಾರ ಬೇಕು. ಕುದೀತಾ ಇದೆ ನೋಡಿ ತೊಂಡೆಕಾಯಿ ಪಲ್ಯ. ಈಗ ಮುಚ್ಚಿಡೋಣ ಇದನ್ನು. ಇದು ಹೀರೆಕಾಯಿ ಪಲ್ಯ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಮಕ್ಕಳಿರೋದ್ರಿಂದ ಗ್ರೇವಿ ಅಂತಾರೆ. ಅದಕ್ಕೆ ಸ್ವಲ್ಪ ಗ್ರೇವಿ ಥರನೇ ಮಾಡಿರೋದು. ಹೀರೆಕಾಯಿ ಆಗಲಿ, ಸ್ವಲ್ಪ ತೊಂಡೆಕಾಯಿ ಆಗಲಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಚಟ್ನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದೆ. ಹುಣಸೆ ಹಣ್ಣು ಲಾಸ್ಟಲ್ಲೆಲ್ಲ ಹುರಿದಾದ್ಮೇಲೆ ಹುಣಸೆ ಹಣ್ಣು ಹಾಕಬೇಕು. ಮತ್ತು ಉಪ್ಪು, ಬೆಲ್ಲ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಇದು ಸಿಂಪಲ್ ಆಗಿ ಹಸಿಮೆಣಸಿನ್ಕಾಯಿ ಚಟ್ನಿ. ಇದು ನಮ್ಮ ತಂದೆ ಫೇವ್ರೇಟ್. ಇದು
ನಮಗೂ ಫೇವ್ರೇಟ್. ತುಪ್ಪ, ಚಟ್ನಿ, ರೊಟ್ಟಿ ಸೂಪರ್ ಆಗಿರುತ್ತೆ. ನೋಡಿ ತೊಂಡೆಕಾಯಿ ಕುದ್ದಿರೋದ್ರಿಂದ ಕುದ್ದಿದೆ, ಹಂಗಾಗಿ ಲಾಸ್ಟಲ್ಲಿ ಶೇಂಗಿನ ಪುಡಿ ಹಾಕೋಣ. ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. ಆಯ್ತು, ಇದು ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ತಟ್ಟೆಗೆ ಬಡಿಸೋಣ. ಈಗ ತೊಂಡೆಕಾಯಿ ಪಲ್ಯ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಬಿಸಿ ಬಿಸಿ ರೊಟ್ಟಿ. ನೋಡಿ ಸೂಪರ್ ಆಗಿದೆ. ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.